ಹೆಣ್ಣು ಸಂಸಾರದ ಕಣ್ಣು ಕಣ್ಣು 1975. 75. ನಿಮಗೊಂದು ಆಶ್ಚರ್ಯ, ಅದ್ರಲ್ಲಿ ನನ್ನ ಹೀರೋಯಿನ್ ಶ್ರೀದೇವಿ. ಕನ್ನಡ ಸ್ಪಷ್ಟ ಉಚ್ಚಾರಕ್ಕೆ ರಾಜ್ಕುಮಾರ್ ಅವರು ರಂಗಭೂಮಿಯಿಂದ ಕಲ್ತಿರೋದು. ಹೌದು ಅಲ್ವಾ ಸರ್? ಹೌದು ಹೌದು. ನಾವಾಡುವ ನುಡಿಯೇ ಕನ್ನಡ ನುಡಿ. ನಾಯಿಗಳು ಕಲ್ಲೊಡಿದ್ರೆ ಬೈಯೋರು, ಯಾಕೆ ಹೊಡಿತೀಯ, ಪ್ರಾಣಿ ಹಿಂಸೆ ಮಾಡಬಾರ್ದು, ಗಿಡ ಕೀಳಬಾರ್ದು, ಅದಕ್ಕೊಂದು ನೀರು ಹಾಕು, ಚಮ್ ನೀರು ಹಾಕು. ಒಬ್ಬ ಕಲಾವಿದನಾಗಿ ನಾನು ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು, ಅಷ್ಟೇ ತಾನೇ ನನ್ನ ಕೆಲಸ. ಜನ ಬೈದ್ರು ಖುಷಿನೇ. ವರ್ಷ ಬಂದಿವ್ರನ್ನ ಎಷ್ಟು ಜನ ಅಲ್ವಾ? ಮುಗಿತಾ ಅವಾಗ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ ಅದ ಅಲ್ವಾ ಸರ್? ಅವಳ ಮನೆ ಹಾಳು ಮಾಡ್ಬಿಟ್ಟಲ್ಲ, ನಿನ್ನ ಮನೇನು ಹಾಳಾಗೋದಿಲ್ಲ ಅಂತಂದ್ರೆ ವಿಲನ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು. ಹೌದು. ರಾಜ್ಕುಮಾರ್ ಮೀರಿಸಿ ನಾನು ಅಭಿನಯ ಮಾಡೋಕೆ ಆಗ್ತಿರ್ಲಿಲ್ಲ, ಬಟ್ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಸಲ್ಲಿಸ್ಬೋದಾ, ಅಷ್ಟೇ ನನ್ನ ಕತೆ. ಇವತ್ತು ರಾತ್ರಿ ಅಡಿಗೆ ಮನೆ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿಬಿಡೋದು, ಗ್ಯಾಸ್ ಓಪನ್ ಮಾಡ್ಬಿಡೋದು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಪದೇ ಪದೇ ನಾನು ಹೇಳ್ತಾ ಇರ್ತೇನೆ, ಬಿಯಾಂಡ್ ಲಿಮಿಟ್ನವರೇ ನಮಗೆ ಅತಿಥಿಗಳಾಗಿ ಸಿಗ್ತಾರೆ, ಬರ್ತಾರೆ, ಮಾತಾಡ್ತಾರೆ. ತುಂಬ ಖುಷಿಯಲ್ಲಿ ಡೈರೆಕ್ಟ್ ಹೇಳಿಬಿಡ್ತೀನಿ, ಆ ಶೋಕ ಎಂಥ ಕಷ್ಟ ಬರಲಿ, ಎಂಥ ಸುಖ ಇರಲಿ, ಏನೇ ಇದ್ದರೂ ಕೂಡ ನಾ ಶೋಕ, ಅವರಲ್ಲಿ ಶೋಕ ಯಾವತ್ತೂ ಇರಲ್ಲ. ಇನ್ನೊಂದು ಇದೆ, ಆ ಶಾಕ್, SHOCK. ಅವ್ರ ಹತ್ರ ಮಾತಾಡಿದರೆ ಕೆಲವೊಮ್ಮೆ ಶಾಕ್ ಹೊಡೆಯುವಂಥ ಆನ್ಸರ್ಗಳೆಲ್ಲ ಸಿಕ್ಕಿಬಿಡ್ತದೆ ಅಂತ ಅಶೋಕ್ ಅವರು. ಸಿಂಪಲಾಗಿ ಹೇಳ್ಬೋದು, ರಂಗನಾಯಕಿ ಅಶೋಕ್ ಅವರು ಬಂದಿದ್ದಾರೆ. ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಕರೆದ ತಕ್ಷಣ ಒಪ್ಕೊಂಡು ಬಂದಿದ್ದಾರೆ. ಹಾಗೆ ಎಲ್ಲ ಒಪ್ಪುವಂಥವ್ರಲ್ಲ ಅವರು, ಬಟ್ ಒಂದು ಪ್ರೀತಿಯಿಂದ, ಒಂದು ಗೌರವದಿಂದ ಬಂದಿದ್ದಾರೆ. ನಾವು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ ಮಾತಾಡ್ಸ್ಲಿಕ್ಕೆ ಕೂತ್ಕೊಂಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಗಣೇಶ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಸ್ವಾಗತ ನಿಮಗೆ. ಹೇಳಿ, ಎಲ್ಲಿಂದ ಶುರುವಾಯ್ತು ಸರ್ ಪಯಣ? ಹೆಣ್ಣು ಸಂಸಾರದ ಕಣ್ಣು 1975. 75. ಪ್ರೀಮಿಯರ್ ಸ್ಟುಡಿಯೋ. ನಿಮಗೊಂದು ಆಶ್ಚರ್ಯ, ಅದ್ರಲ್ಲಿ ನನ್ನ ಹೀರೋಯಿನ್ ಶ್ರೀದೇವಿ, ಹಿಂದಿ ಶ್ರೀದೇವಿ. ಆಕೆ ಭಕ್ತ ಕುಂಬಾರ ಅಲ್ಲಿ ಆ್ಯಕ್ಟ್ ಮಾಡಿದ್ರು, ಅದರಲ್ಲಿ ಬಾಲನಟಿಯಾಗಿ. ಓಕೆ. ಸೊ ನನ್ನ ಜೊತೆ ಮೊದಲು ಹೀರೋಯಿನ್ ಶ್ರೀನಾಥ್ ಮಂಜುಳಾ ಒಂದು ಪೇರು, ನಾನು ಶ್ರೀದೇವಿ ಒಂದು ಪೇರು. ಅದು ನನ್ನ ಇಂಟ್ರೊಡಕ್ಷನ್ ಮೂವಿ. ಓಕೆ. 1975 ಏಪ್ರಿಲ್ 25 ಅಲ್ಲಿ ಮುಹೂರ್ತ ಆಯ್ತಾ? ಪ್ರೀಮಿಯರ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಆವಾಗ ನನ್ನ ಜೊತೆ ಬಾಲಣ್ಣ, KS ಅಶ್ವಥ್ ಅವರು, ಲೀಲಾವತಿ ಅವರು, ಮನೋರಮಾ ಅವರು, ಶಿವರಾಮಣ್ಣ, ತಮಿಳು ಮನೋರಮ, ಅವ್ರ ಹತ್ರ ಆ್ಯಕ್ಟ್ ಮಾಡಿದರು. KV ಶೇಷಗಿರಾಯರು ಡೈರೆಕ್ಷನ್. ನನಗೆ ಬಿಗಿನಿಂದನೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಕಾಂಬಿನೇಷನ್, ತುಂಬ ಕಲಿಯೋಕ್ಕೆ ಅವಕಾಶ ಆಯಿತು ಅವರಿಂದ. ಬರೀ ಸಂಭಾಷಣೆ ಹೇಳೋದಲ್ಲ, ಅಭಿನಯ ಮಾಡೋದಲ್ಲ, ಅವರ ನಡವಳಿಕೆ, ಅವ್ರು ಮಾತಾಡ್ತಾ ಇದ್ದಂಥ ರೀತಿ ಕಲಿಯೋದು ತುಂಬ ಇದೆ. ಆವಾಗ ಇಟ್ ವಾಸ್ ಎ ಗೋಲ್ಡನ್ ಪೀರಿಯಡ್. ನಾವು ಬಂದ ಸಮಯ 75ರಿಂದ 90 ತನಕ. ಅದಕ್ಕೊಂದು ಇದೆ ಲಿಮಿಟೇಷನ್. ಸೊ ಇದು ಸಿನಿಮಾಕ್ಕೆ ಬರಬೇಕು ಅಂತೇಳಿ ಮೊದಲಿನಲ್ಲೂ ಯೋಚನೆ ಮಾಡ್ತಾಯಿದ್ರ? ನಮ್ಮ ಊರು ಆನೇಕಲ್. ಓಕೆ. ನನ್ನ ಹೆಸರು ಆನೇಕಲ್ ಲಕ್ಷ್ಮೀ ನರಸಿಂಹಯ್ಯ ವೇಣುಗೋಪಾಲ್ ಅಂತ. ನಿಜವಾದ ಹೆಸರು ವೇಣುಗೋಪಾಲ. ನಾನು ಓಕೆ ಸಿನಿಮಾಗೋಸ್ಕರ ಅಶೋಕ್ ಅಂತ ಮಾಡ್ಕೊಂಡಿದ್ದೆ. ನಮ್ಮ ಮಿಡ್ಲ್ ಸ್ಕೂಲು ಮೇನ್ ರೋಡಿಗೆ ಎದುರುಗಡೆ ಇತ್ತು ಆನೇಕಲ್. ಆನೇಕಲ್ ಹತ್ರ ಒಂದು ಮುತ್ಯಾಲ ಮಾಡುವಂಥ ಒಂದು ಫಾಲ್ ಇದೆ, ಚಿಕ್ಕದು. ಅಲ್ಲಿಗೆ ಶೂಟಿಂಗ್ ಬರೋರು. ಓಕೆ. ಕನ್ನಡ ಪಿಕ್ಚರು, ರಾಜ್ಕುಮಾರ್ ಅವರು, ಲೀಲಾವತಿ ಅವರು, ಬಾಲಣ್ಣ, ಉದಯ್ ಕುಮಾರ್. ನಮಗೆ ಆ ಶೂಟಿಂಗ್ ವ್ಯಾನು, ಕಾರು ಕಂಡ ತಕ್ಷಣ ಮೇಷ್ಟ್ಗಳನ್ನ ಹೇಳೋದು ಕೇಳದೆ ನಾವೆಲ್ಲ ಓ ಅಂತ ಓಡ್ಬಿಡ್ತಾ ಇದ್ವಿ ಶೂಟಿಂಗ್ ನೋಡಲಿಕ್ಕೆ. ಆನೇಕಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಅದು ಇದ್ದದ್ದು ಫಾಲ್ಸು. ಸೊ ಆವಾಗ ಅವನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ, ಏನಪ್ಪ ಇಷ್ಟು ಕೆಂಪಿದ್ದಾರೆ, ಇದೇನು ದೇವಲೋಕದಿಂದ ಬಂದವರ, ನಾವು ಹಿಂಗೆ ಆಗಬೇಕಲ್ಲ ಅನ್ನೋ ಒಂದು ಆಸೆ ಹಾಗೇ ಬೆಳ್ಕೊಂಡು ಬಂದು ಕೊನೆ ತನಕ ಬೇರೆ ಏನೂ ಆಸೆ ಬರಲಿಲ್ಲ. ಸಿನಿಮಾ ಆ್ಯಕ್ಟ್ರ್ ಆಗಬೇಕು. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ
ಆವಾಗ ಪೋಲಿಗಳೇ ಸಿನಿಮಾಗೆ ಹೋಗ್ತಾ ಇದ್ದಿದ್ದು ಅನ್ನೋದೊಂದು ಒಂದು ಇತ್ತು. ಸೊ ಇನ್ನು ಸಿನಿಮಾ ಮಾತೆತ್ತಿದ್ರೆ ಹೊಡಿತಾರೆ ಅಂತ. ಸೊ BSc ತನಕ ಬಂದು ಓಕೆ. BSc ಆದಮೇಲೆ ಫಿಲ್ಮ್ ಇನ್ಸ್ಟಿಟ್ಯೂಟು ಒಂದು 2 ವರ್ಷ. ಅಲ್ಲಿ ನಾನು, ರಜನಿಕಾಂತು, ರವೀಂದ್ರನಾಥ್, ರಘುನಂದನ್ ಎಲ್ಲ ಒಟ್ಟಿಗೆ ಓದ್ದವ್ರು ನಾವು. ಸೊ ಅಲ್ಲಿ ಓದ್ಕೊಂಡು ಆಮೇಲೆ ಇಂಡಸ್ಟ್ರಿಗೆ ಬಂದು. ಓಕೆ ಓಕೆ. ಅಲ್ಲಿ 3 ಇಯರ್ಸ್ ಕೋರ್ಸ್ ಅದು. ಅಲ್ಲಿ 2 ಇಯರ್ಸ್ 2 ಇಯರ್ಸ್ ಕೋರ್ಸ್. ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್. ಅದು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನವರು 4 ಭಾಷೆಯಲ್ಲೂ ಇನ್ಸ್ಟಿಟ್ಯೂಟ್ ಮಾಡಿದ್ರು ಆ್ಯಕ್ಟಿಂಗ್ ಕೋರ್ಸ್ ಅಂತ. ಅಂದರೆ ಎಕ್ಸ್ಕ್ಲೂಸಿವ್ಲಿ ಈ ಆ್ಯಕ್ಟಿವ್. ಕಡೆ ಕರ್ನಾಟಕದಿಂದ ಆ ಕಡೆ ಮಲಯಾಳಮು, ತೆಲುಗು, ತಮಿಳು 4 ಭಾಷೆ. ಭಾಷೆ. ಅಡಿಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇತ್ತು. ಅಡಿಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಬರೀ ತಮಿಳು ಭಾಷೆಯಲ್ಲಿತ್ತು. ಪುನಾ ಫಿಲ್ಮ್ ಇನ್ಸ್ಟಿಟ್ಯೂಟು ಹಿಂದಿಲಿತ್ತು. ಸೊ ಇದು ಸೌತ್ ಇಂಡಿಯನ್ ಭಾಷೆಗಳಿಗೆ ಮಾಡೋಣ ಅಂತ ಮಾಡಿದ್ರು. ನಮ್ಮದು ಫಸ್ಟ್ ಬ್ಯಾಚ್. ಇನ್ಸ್ಟಿಟ್ಯೂಷನ್ ಓದಿದ್ದು ಹೆಲ್ಪ್ ಆಯ್ತಾ ಸಿನಿಮಾಕ್ಕೆ? ಅದು ಏನಾಗುತ್ತೆ ಅಂತಂದರೆ ಒಂದು 21, 22, 23ನೇ ವಯಸ್ಸಿನಲ್ಲಿ ಒಂದು 2 ವರ್ಷ ಈ ಅಭಿನಯನ ಕಲಿಯೋಕ್ಕೆ ವ್ಯಯಿಸಿದಾರಲ್ಲ. ಸೊ ದೀಸ್ ಪೀಪಲ್ ಮಸ್ಟ್ ಬಿ ಸೀರಿಯಸ್ ಅಬೌಟ್ ಆ್ಯಕ್ಟಿಂಗ್ ಅಂತ ನಾವು ಅದನ್ನು ಸರ್ಟಿಫಿಕೇಟ್ ತೋರಿಸಿದ್ರೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಅದು ಫಸ್ಟ್ ಎಂಟ್ರಿ ನಮಗೆ. ಓಕೆ. ಆಮೇಲೆ ನಮ್ಮ ಯಶಸ್ಸು, ನಮ್ಮ ಅದೃಷ್ಟ, ನಮ್ಮ ಪ್ರಯಾಸ ಇವೆಲ್ಲ ಇದ್ದೇ ಇರ್ತವೆ. ಹಾಗಾಗಿ ಹೆಲ್ಪ್ ಆಯಿತು. ಬಟ್ ಆ್ಯಕ್ಟಿಂಗು ಅನ್ನೋದು ಹೇಳ್ಕೊಳಕ್ಕಾಗಲ್ಲ. ಆ್ಯಕ್ಟರ್ ಶುಡ್ ಬಿ ಬಾರ್ನ್ ಅಂತಾರೆ. ಬಟ್ ಪಾಲಿಶಿಂಗ್ ಕೆಲಸ ಮಾಡ್ಬೋದು. ಎಸ್ ಎಸ್ ಎಸ್. ಅಲ್ಲಿ ನಮಗೆ ಇಂಪ್ರೊವೈಸೇಷನ್ಸ್ ಇತ್ತು, ಮೂಮೆಂಟ್ಸ್ ಇತ್ತು, ಮೈಮ್ ಇತ್ತು, ಯೋಗ ಇತ್ತು, ಡಿಕ್ಷನ್ ಇತ್ತು. ತುಂಬ ಓಕೆ. P. ರಾಜಾ ರಾಮದಾಸ್ ಅಂತ ಇದ್ದರು. ಅವರು MA MFA ಇನ್ ಕ್ಯಾಲಿಫೋರ್ನಿಯಾ USA ಮಾಡ್ಕೊಂಬಂದು ಇಲ್ಲಿ ಅವರು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ರು. ಅವರು ಪ್ರಿನ್ಸಿಪಾಲ್. ಓಕೆ. ಅವರು ಥಿಯರಿ ಕ್ಲಾಸ್ ತಗೊಳ್ಳೋರು ಹಾಂ ಹಾಂ. ಇಂಗ್ಲೀಷಲ್ಲಿ 4 ಭಾಷೆಯವರಿಗೆ. ಸೊ ಈ ಅಭಿನಯಕ್ಕೋಸ್ಕರನೇ ಕಾನ್ಸ್ಟಾಂಟಿನ್ ಸ್ಟನಿಸ್ಲವ್ಸ್ಕಿ ಅನ್ನೋರು 3 ಪುಸ್ತಕ ಬರೆದಿದ್ದಾರೆ. ಅನ್ ಆ್ಯಕ್ಟರ್ ಪ್ರಿಪೇರ್ಸ್, ಬಿಲ್ಡಿಂಗ್ ಎ ಕ್ಯಾರೆಕ್ಟರ್ ಆ್ಯಂಡ್ ಕ್ರಿಯೇಟಿಂಗ್ ಎ ರೋಲ್ ಅಂತ. ನಮ್ಮ ಭರತನ ನಾಟ್ಯಶಾಸ್ತ್ರ ಇದೆಯಲ್ಲ, ಹೌದು. ಅಷ್ಟು ದೊಡ್ಡ 3 ಪುಸ್ತಕಗಳು ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೇ. ಅನ್ ಆ್ಯಕ್ಟರ್ ಪ್ರಿಪೇರ್ಸ್, ಒಬ್ಬ ನಟನಾಗಬೇಕಾದ್ರೆ ಅವನ ಪ್ರಾಥಮಿಕ ಲಕ್ಷಣಗಳೇನು, ಅವನ ಗುಣಗಳೇನು ಅನ್ನೋದನ್ನು ಹೇಳುವಂಥ ಒಂದು ಪುಸ್ತಕ. ಬಿಲ್ಡಿಂಗ್ ಎ ಕ್ಯಾರೆಕ್ಟರ್, ಓಕೆ. ಒಂದು ಪಾತ್ರವನ್ನು ಕಟ್ಟೋದು ಹೇಗೆ. ಕ್ರಿಯೇಟಿಂಗ್ ಎ ರೋಲ್, ಒಂದು ಪಾತ್ರವನ್ನು ಸೃಷ್ಟಿ ಮಾಡೋದು ಹೇಗೆ. ಓಕೆ ಓಕೆ. ಸೊ ರಾಮನ ಪಾತ್ರ ಹೇಗೆ ಮಾಡಬೇಕು, ರಾವಣನ ಪಾತ್ರ ಹೇಗೆ ಮಾಡಬೇಕು, ಅವನ ಸೈಕಲಾಜಿಕಲ್ ಬ್ಯಾಕ್ಗ್ರೌಂಡ್ ಏನು, ಸೋಷಿಯಲ್ ಬ್ಯಾಕ್ಗ್ರೌಂಡ್ ಏನು, ಎಮೋಷನಲ್ ಬ್ಯಾಕ್ಗ್ರೌಂಡ್ ಏನು, ಅವೆಲ್ಲ ತಿಳ್ಕೊಂಡು ನಾವು ಪ್ರೇಕ್ಷಕರ ಜೊತೆ ತಾದಾತ್ಮ್ಯ ಸಾಧಿಸೋಕ್ಕೆ ಸಾಧ್ಯ ಆಗೋದಾದರೆ, ಆ ಪಾತ್ರ ಅವರಿಗೆ ಕನ್ವಿನ್ಸ್ ಆಗೋದಾದರೆ ನಾವು ಯಶಸ್ವಿ ನಟರು. ಎಸ್. ಅದು ಆವಾಗ ಕಂಪ್ನಿ ನಾಟಕಗಳೆಲ್ಲ ಅವೆಲ್ಲ ಮಾಡೋರು. ಚಿಕ್ಕ ವಯಸ್ಸಿಂದನೇ ಅಲ್ಲಿ ಸೇರ್ಕೊಳ್ಳೋರು. ಅವರಿಗೆ ಅಕ್ಷರಾಭ್ಯಾಸ, ಒತ್ತಕ್ಷರಗಳು ಪ್ರಾಕ್ಟಿಕಲ್ ಆಗಿ ಕಲಿಯೋರು. ನೋಡಿ ಕಲಿಯೋರು. ಹೊಡೆದು ಕಲಿಸೋರು. ಶುದ್ಧವಾಗಿ ಮಾತಾಡಬೇಕು, ಸಕಾರ ಶಕಾರ ಬರಬೇಕು, ಅಕಾರ ಹಕಾರ ಸರಿಯಾಗಿ ಬರಬೇಕು ಅನ್ನೋ ಥರ ತಿದ್ದೋರು. ನೀನು ನಾಲ್ಗೆ ದರ್ಬ್ಯಾಗ ಸುಡ ಅನ್ನೋರಲ್ಲ, ಆ ಥರ ಸ್ಪಷ್ಟವಾಗಿ ಮಾತಾಡೋವಂಥದ್ದನ್ನು ಹೇಳ್ಕೊಡೋರು ಕಂಪ್ನಿ ನಾಟಕಗಳಲ್ಲಿ. ಆವಾಗ ಸಂಗೀತ ಬೇರೆ ಕಲಿಬೇಕಾಗಿತ್ತು. ನಮಗೆಲ್ಲ ಸಂಗೀತ ಕಂಪಲ್ಸರಿ ಇರಲಿಲ್ಲ. ರಂಗಭೂಮಿನೂ ಇಲ್ಲ. ನಾವು BSc ಆದಮೇಲೆ ಸ್ಟ್ರೈಟ್ ಅವೇ ಫಿಲ್ಮ್ ಇನ್ಸ್ಟಿಟ್ಯೂಟು, ಆಮೇಲೆ ಫಿಲ್ಮ್ ಇಂಡಸ್ಟ್ರಿ, ಆ ಥರ ಬಂದಿದ್ದು. ರಂಗಭೂಮಿಯಿಂದ ಬಂದಿಲ್ಲ. ಕನ್ನಡ ಸ್ಪಷ್ಟ ಉಚ್ಚಾರಕ್ಕೆ ರಾಜ್ಕುಮಾರ್ ಅವರು ರಂಗಭೂಮಿಯಿಂದ ಕಲ್ತಿರೋದು. ಹೌದು ಅಲ್ವಾ ಸರ್? ಹೌದು. ಬೇಸಿಕ್ ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮೇಷ್ಟ್ರುಗಳು ಹಾಗೆ ಹೇಳ್ಕೊಟ್ರು. ಆ ವ್ಯಾಕರಣ ಶುದ್ಧವಾಗಿ ಮಾತಾಡಬೇಕು ಅಂತ ಹೇಳಿ ನಮಗೆ ಹಿಂಗೆಲ್ಲ ಕೈ ಹಾಕೆಲ್ಲ ನಿಲ್ಲಿಸೋರು. ಕರೆಕ್ಟಾಗಿ ಮಾತಾಡಬೇಕಲ್ಲ. ಅಕಾರ ಹಕಾರ, ಆ ಎಲ್ಲಿ ಬರುತ್ತೆ, ಪಾ ಎಲ್ಲಿ ಬರುತ್ತೆ, ಅವೆಲ್ಲ ಕಲಿಬೇಕಾಗಿತ್ತು. ನಮ್ಮ ಮೇಷ್ಟ್ರುಗಳು ಹಂಗಿದ್ರು. ಈಗಲೂ ಆ ಮೇಷ್ಟ್ರುಗಳು ನೆನಪಿದ್ದಾರೆ. ಪ್ರಾಥಮಿಕ ಶಾಲೆಯವರು, ಮಾಧ್ಯಮಿಕ ಶಾಲೆಯವರು, ಪ್ರೌಢಶಾಲೆಯವರು. ಆಮೇಲೆ ಅವ್ರು ನೆನಪಿಲ್ಲ, ಬಟ್ ಅವರೆಲ್ಲ ಚೆನ್ನಾಗಿ ನೆನಪಿದ್ದಾರೆ. ಯಾಕೆಂದರೆ ಹೊಡೆದಿರ್ತಾರಲ್ಲ, ಅವರೇನು ಸ್ವಾರ್ಥಕ್ಕೆ ಹೊಡೆದಿರಲ್ಲ, ಬಟ್ ಕಲೀಲಿ. ಆವಾಗ ಹೊಡಿದೇ ಇರೋ ಮೇಷ್ಟ್ರು ಪ್ರಯೋಜನಕ್ಕೆ ಬರ್ತಿರ್ಲಿಲ್ಲ. ಯಾಕೆಂದರೆ ಅವನ ಶಿಷ್ಯರು ಸರಿಯಾಗಿ ಕಲಿಯಲ್ಲ. ಅವು ಭಯಕ್ಕಾದರೂ ಕಲಿತಾ ಇದ್ದು. ಆವಾಗ ಭಯಕ್ಕೋ ಭವಿಷ್ಯಕ್ಕೋ, ಭವಿಷ್ಯ ಅವ್ರ ದೃಷ್ಟಿಲಿರೋದು, ಭಯ ನಮ್ಮ ದೃಷ್ಟಿಲಿರೋದು. ಕಲಿತಿದ್ದು ಸ್ಪಷ್ಟವಾಗಿ ಮಾತಾಡೋದನ್ನು, ವ್ಯಾಕರಣನ. ಈಗ ಹೊಡೆದ್ರೆ ಕಂಪ್ಲೇಂಟ್ ಕೊಡ್ತಾರಲ್ಲ ಸರ್, ಸಸ್ಪೆಂಡ್ ಮಾಡಿಬಿಡ್ತಾರೆ ಟೀಚರ್ನ.
ಅಲ್ಲಿಗೆ ಬಂದು ನಿಂತಿದ್ದೀವಿ. ಸಿನಿಮಾಕ್ಕೆ ಸ್ವಾಗತ ಹೇಗಿತ್ತು ಸರ್ ನಿಮ್ಮ ಫಸ್ಟ್ ಫಿಲ್ಮಿಂದ ನಂತರ? ಅಲ್ಲ, ಈಗ ಏನಾಗುತ್ತೆ, ಈ ಬಸವಣ್ಣವ್ರ ಮಾತು ಹೇಳ್ತಾರೆ, ಕರಿಯು ಕನ್ನಡಿಗಳು ಅಡಗಿದಂತೆ ಅಂತ. ಅಂದರೆ ನಾವು ಹೇಗೆ ನಡ್ಕೋತೀವಿ ಸಮಾಜದಲ್ಲಿ, ಹಾಗೆ ನಮಗೆ ಪ್ರತಿಸ್ಪಂದನೆ ಸಿಗುತ್ತೆ. ನಾವು ಹೋದಾಗ ಗುರು ಹಿರಿಯರ ಜೊತೆ ಹೇಗೆ ನಡ್ಕೋತೀವಿ, ಸಹ ಕಲಾವಿದ್ರ ಜೊತೆ ಹೇಗೆ ನಡ್ಕೋತೀವಿ, ನಮಗೆ ಸ್ಟುಡಿಯೋ ಕರ್ಕೊಂಡೋಗೋ ಡ್ರೈವರ್ ಜೊತೆ ಹೇಗೆ ಕರ್ಕೊಂಡು ನಡ್ಕೋತೀವಿ, ಆ ಪ್ರೊಡಕ್ಷನ್ ಬಾಯ್ ಜೊತೆ ಹೇಗೆ ನಡ್ಕೋತೀವಿ, ಇವೆಲ್ಲ ಕೌಂಟ್ ಆಗುತ್ತೆ. ಪರವಾಗಿಲ್ಲಯ್ಯ ಹುಡುಗ ಅನ್ನೋ ಥರ ಅನ್ನಿಸ್ಕೊಂಡ್ಬಿಟ್ರೆ ನಾವು ಗೆದ್ದಕ್ಕೆ. ಅದನ್ನು ನಮ್ಮ ಕಾಲದಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ಕೊಡೋರು. ನಮ್ಮ ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಯಾರೋ ಪೊಲೀಸ್ ಕಾನ್ಸ್ಟೇಬಲು ನಮ್ಮಪ್ಪ ನೋಡೋಕೆ ಬಂದರು. ಅಣ್ಣ ಪೊಲೀಸ್ನವ್ನು ಬಂದಿದ್ದಾನೆ ಅಂತಂದೆ. ಬಾಯಿಲಿ ಅಂದರು. ಪಟ್ ಅಂತ ಹೊಡೆದ್ರು. ನನ್ನ ವಯಸ್ಸು, ನನಗಿಂತ ಜಾಸ್ತಿ ವಯಸ್ಸು ಅವ್ರಿಗೆ ಹೋಗೋ ಬರ ಅಂತೀಯ, ಮರ್ಯಾದೆ ಕೊಟ್ಟು ಮಾತಾಡಬೇಕು, ಹಾಗೆ ಹೇಳ್ಕೊಡೋ. ಅಲ್ಲಿಂದ ಶುರು, ಅಲ್ಲಿಂದ ಪಾಠ ಶುರು, ಅಲ್ಲಿಂದ ಶುರು. ಎಸ್. ಈಗ ಎಲ್ಲಿದೆ ಅಲ್ವಾ? ನಾಯಿಗಳು ಕಲ್ಲು ಹೊಡೆದ್ರೆ ಬೈಯೋರು, ಯಾಕೆ ಹೊಡಿತೀಯ, ಪ್ರಾಣಿ ಹಿಂಸೆ ಮಾಡಬಾರ್ದು, ಗಿಡ ಕೀಳಬಾರ್ದು, ಅದಕ್ಕೊಂದು ನೀರು ಹಾಕು, ಒಂದು ಚಮ್ ನೀರು ಹಾಕು. ಇವೆಲ್ಲ ಈ ಮಾರಲ್ ಸೈನ್ಸು ಅಂತ ಈಗೇನೋ ಹೇಳ್ತಾರಲ್ಲ, ಅವೆಲ್ಲ ನಮಗೆ ಅನುಚಾನವಾಗಿ ಅವ್ರೇನು ಹಿರಿಯರು ಏನು ಮಾಡ್ತಿದ್ರು ಅದನ್ನು ನಾವು ಮಾಡ್ತಿದ್ದೋ. ಅವ್ರು ಸುಳ್ಳು ಹೇಳ್ತಿರ್ಲಿಲ್ಲ, ಮೋಸ ಮಾಡ್ತಿರ್ಲಿಲ್ಲ. ಭಾಳ ಜನ, ಕೆಲವರು ಇದ್ದಿರ್ಬೋದು, ನಮ್ಮ ಮನೆಗಳಲ್ಲಿ ಯಾರು ಸುಳ್ಳು ಹೇಳ್ತಿರ್ಲಿಲ್ಲ, ಅನಾಯಾಸವಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿರ್ಲಿಲ್ಲ. ಒಂದು ಸೌಜನ್ಯ ಇತ್ತು, ಒಂದು ಮನುಷ್ಯತ್ವ ಇತ್ತು, ಒಂದು ಸಂಬಂಧ ಇತ್ತು, ಒಂದು ಸೋದರತ್ವ ಇತ್ತು, ಕೌಟುಂಬಿಕ ವಾತಾವರಣ ಇತ್ತು ಅಲ್ವಾ? ಸೋದರತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ, ಮಾವ ಎಲ್ಲ ಯಾರ ಮಕ್ಕಳು ಯಾರು, ಎಲ್ಲರೂ ಒಂದೇ ಮಕ್ಕಳು, ಎಲ್ಲರೂ ಒಟ್ಟಿಗೆ ಬೆಳೀತಿದ್ದು. ಯಾರಿಗೂ ಊಟ ಮಾಡಿಸ್ತಾಯಿದ್ರು, ಆ ತಾಯಿ ಆ ಮಕ್ಕಳಿಗೆ ಮಾಡಿಸ್ಬೇಕು, ಎಲ್ಲ ಮಕ್ಕಳು ಒಂದೇ. ಆ ಥರ ಒಂದು ಸಂಬಂಧ ಇತ್ತಲ್ಲ, ಆ ವಾತಾವರಣ ಇತ್ತಲ್ಲ, ಅದು ಬಹಳ ಮುಖ್ಯ. ಇವತ್ತು ಸ್ವಲ್ಪ ಸ್ವಾರ್ಥ ಜಾಸ್ತಿ ಆಗಿದೆ, ನಾನುಂಟು ಭೂಲೋಕ ಉಂಟು ಅನ್ನೋ ಥರ ಆಗೋಗಿದೆ. ಈ ನೀವು ಬಸವಣ್ಣ ಅಂತೇಳಿ ಹೇಳಿದಾಗ ದಿಢೀರ್ ನನಗೆ ನೆನಪಾದ್ದು, ನಾವೆಲ್ಲ ಬರಿತಾ ಇದ್ವಿ ಮೂಗಿನ ಬಗ್ಗೆ ಆ ಕಾಲದಲ್ಲಿ, ನೆನಪಿಲ್ಲ? ಹೌದೌದೌದು. ಬಸವಣ್ಣನ ಕ್ಯಾರೆಕ್ಟರ್ ಮಾಡ್ತಾ ಇರುವಾಗ ಅಶೋಕ್ ಬಸವಣ್ಣ ಮತ್ತು ಮೂಗು ಅಂತ ಒಂದು ಸುಧಾದಲ್ಲಿ ಆರ್ಟಿಕಲ್, ಗಂಗಾಧರ್ ಮೊದಲಿಯಾರ್ ಬರೆದು ಶಿವಯೋಗಿ ಅದನ್ನ ಫೋಟೋ ತೆಗೆದು ಅವೆಲ್ಲ ಭಾಳ ಕಾಂಟ್ರವರ್ಸಿ ಆಗಿತ್ತಲ್ಲ. ಅವೆಲ್ಲ ಮರೆಯೋಕ್ಕಾಗುತ್ತಾ ಗಣೇಶ್? ದೊಡ್ಡ ಕಾಂಟ್ರವರ್ಸಿ ಆಯಿತು. ಅಕಸ್ಮಾತ್ ಹೀಗೆಲ್ಲ ಅಂಥದ್ದು ಆಗಿಬಿಡ್ತಿದ್ರೆ ಎಷ್ಟು ವಾರಕ್ಕೆ ಇಳಿತಿದ್ರು ಟಿವಿಯವರು. ಅಲ್ಲ, ಈಗ ಅಂಥವೆಲ್ಲ ಕಾಂಟ್ರವರ್ಸಿ ಆಗೋದೇ ಇಲ್ಲ. ಬಸವಣ್ಣನ ಪಾತ್ರ ಯಾರು ಮಾಡಿದ್ರೆ ಏನ್ರಿ, ಏನೀಗ ಅನ್ನೋ ಥರ ಆಗೋಗಿದೆ. ಈಗ ಮೊದಲು ನಾವೆಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಿದ್ದೋ, ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರು ಎಲ್ಲ ಸೇರಿ, ನಿರ್ಮಾಪಕರು, ವಿತರಕರು ಎಲ್ಲ ಸೇರಿ ಒಂದು ಒಟ್ಟು ಕುಟುಂಬ ಥರ ಸಿನಿಮಾ ಮಾಡಬೇಕು, ನಮ್ಮ ಸಿನಿಮಾ ಚೆನ್ನಾಗಿ ಓಡಬೇಕು, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಥರ ಇರ್ತಿತ್ತು. ಆವಾಗ ಅದು 100 ಡೇಸ್ ಆದರೆ ಎಲ್ಲರನ್ನೂ ಕರಿಬೇಕು, ಬೆಳ್ಳಿ ಕಪ್ಗಳು ಕೊಡಬೇಕು, ಒಳ್ಳೆ ಊಟ ಹಾಕಬೇಕು, ಹೋಳಿಗೆ ಊಟ ಹಾಕಬೇಕು, ಸಂಭ್ರಮ ಇತ್ತು. ಒಂದು ಹಾಡು ರೆಕಾರ್ಡಿಂಗ್ ಅಂತಂದರೆ 3 ದಿನ ಆ ಇಡೀ ಪ್ರಸಾದ್ ಥಿಯೇಟ್ರಿಗೆ ತೋರಣ ಕಟ್ಟಿ 40 ಜನ ವೈಲಿನ್ಗಳು, ಏನು ಊಟ ಪ್ರೊಡ್ಯೂಸರ್ಗೆ ಅದೊಂದು ಖುಷಿ, ಮದುವೆ ಮನೆ ಥರ ಸಿಹಿ ಮಾಡಿಸಿ ಯೂಸ್ ಟು ಎಂಜಾಯ್ ಲೈಫ್ ಅಲ್ವಾ? ಹೌದು, 100%. ನಾವೆಲ್ಲ ಕಣ್ಣಾರ ನೋಡಿದ್ದು. ಈ ಕ್ಯಾರವನ್ ಸಂಸ್ಕೃತಿ ಬಂದ ಮೇಲೆ ಅದಕ್ಕೆಲ್ಲ ಡಿಸ್ಟರ್ಬ್ ಆಯಿತು. ನನ್ನ 24ನೇ ವಯಸ್ಸಿನಲ್ಲಿ ನಾನು ಇಂಡಸ್ಟ್ರಿಗೆ ಬಂದದ್ದು. 24ನೇ ವಯಸ್ಸಲ್ಲಿ ಬಂದ ತಕ್ಷಣ ನನಗೆ ರಾಜ್ಕುಮಾರ್ ಅವರ ಸಂಪರ್ಕ ಸಿಕ್ತಲ್ಲ, ಭಾಗ್ಯವಂತರು, ಸನಾದಿ ಅಪ್ಪಣ್ಣ ಅಂಥ ಮಹಾನ್ ಕಲಾವಿದ, ಹೇಗೆ ನಡ್ಕೊಳ್ಳೋರು, ಎಂಥ ಪಾತ್ರ ಸರ್, ನಿಮ್ದಷ್ಟೇ ಪಾತ್ರ. ಸನಾದಿ ಅಪ್ಪಣ್ಣ, ಅಯ್ಯೋ, ಅದು ಆ ಥರ ಬರದೇ ಹೋದರೆ ಆ ಪಾತ್ರ ನಿಲ್ಲಲ್ಲ. ಆವಾಗ ನಮಗೆ ಕಥೆ ಅಷ್ಟೇ ಮುಖ್ಯ ಆಗಿತ್ತು. ಕ್ಯಾಮ್ರಾ ಮುಂದೆ ಹೋದಾಗ ನಾವು ಅವರು ರಾಜ್ಕುಮಾರ್ ಅಲ್ಲ, ನಾನು ಅಶೋಕ್ ಅಲ್ಲ, ಆ ಪಾತ್ರ ನನ್ನ ಈ ಥರ ಮಾಡಿದ್ದೆ ನೀನು. ನಮ್ಮಮ್ಮ ಕೇಳಿದ್ರು, ನಮ್ಮ ಜಾತಿಯಿಂದ ಈ ಥರ ಅವಮಾನ ಆಗೋದಾದರೆ ನನ್ನ ಮಗನ ಈ ಜಾತಿ ಸಂಪರ್ಕ ಇಲ್ಲದೆ ಬೆಳೆಸು ಅಂತ ಹೇಳಿದ್ರು ಗಂಡನಿಗೆ. ಆ ಕತೆ ನಿಮ್ಗೆ ನೆನಪಿದೆಯಲ್ಲ? ಗಂಡನಿಗೆ ಅವಮಾನ ಆದಾಗ, ಮನೆ ಊಟ ಮಾಡ್ತಿದ್ದನ್ನು ಎಬ್ಬಿಸಿ ಕಳಿಸಿದಾಗ, ನನ್ನ ಮಗನಿಗೆ ಈ ಥರ ಆಗಬಾರ್ದು, ಅವನು ಈ ಥರ ಬೆಳೆಸ್ಬೇಡಿ ನೀವು ಅಂತ ಹೇಳಿದಾಗ ಅವರು ನನ್ನ ಚೆನ್ನಾಗಿ ದೂರ ಇಟ್ಟು ಬೆಳೆಸಿ IPS ಆಫೀಸರ್ ಮಾಡಿಬಿಡ್ತಾರೆ, IAS ಆಫೀಸರ್. ನಾನು ಅದಕ್ಕೆ ತಕ್ಕಂಗೆ ನಡ್ಕೋಬೇಕಲ್ಲ. ನನಗೆ ಈ ಸರ್ಕಲ್ ಮುಖ್ಯ ಆದಾಗ ಆ ಸರ್ಕಲ್ ಹೆಂಗೆ ಮುಖ್ಯ ಆಗುತ್ತೆ?
ಒಂಥರ ವಿಲನಿಶ್ ಕ್ಯಾರೆಕ್ಟರ್. ಅಲ್ಲ, ಆ್ಯಂಟಿ ಹೀರೋ. ಹ್ಯಾಂಡ್ ಹೀರೋ. ನಮಗೆ ಪಾತ್ರ ಸರ್, ಹೀರೋನೋ ಹೀರೋಯಿನೋ ಸ್ಟಾರೋ ಕಟ್ತಾರೋ ಇಲ್ವೋ, ನಮಗೆ ಇನ್ಸ್ಟಿಟ್ಯೂಟಲ್ಲಿ ಏನು ಕಲ್ತಿದ್ದ ನಾವು ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು. ನೀವು ಸ್ಟಾರ್ ಆಗೋದು, ಬಂಗ್ಲೆ ತಗೊಳ್ಳೋದು, ಕಾರ್ ತಗೊಳ್ಳೋದು ಅದು ಆಮೇಲೆ. ಪಾತ್ರ ಎಸ್, ಒಬ್ಬ ಕಲಾವಿದನಾಗಿ ನಾನು ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಬೇಕು. ಅಷ್ಟೇ ತಾನೇ ನನ್ನ ಕೆಲಸ. ಜನ ಬೈದ್ರು ಖುಷಿನೇ. ವಜ್ರಮನಿಯವ್ರನ್ನ ಎಷ್ಟು ಜನ ಬೈತಾರೆ, ಅಲ್ವಾ? ಮುಗಿತಾ ಇದ್ರು. ಅವಾಗ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ ಅದ ಅಲ್ವಾ ಸರ್? ಅಲ್ವಾ? ಪಾತ್ರಕ್ಕೆ ನ್ಯಾಯ. ಅವಳ ಮನೆ ಹಾಳು ಮಾಡ್ಬಿಟ್ಟಲ್ಲ, ನಿನ್ನ ಮನೇನು ಹಾಳಾಗೋದಿಲ್ಲ ಅಂತಂದರೆ ವಿಲನ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು, ಅಲ್ವಾ? ಹಾಗೆ ಆ ವಾತಾವರಣ ಇತ್ತು. ಒಂದು ಅವ್ರ ಮೀರಿಸಿ ನಾನು ಅಭಿನಯ ಮಾಡಬೇಕು, ನನ್ನ ಮೀರಿಸಿ ಅನ್ನೋದಿತ್ತೇ ವಿನಃ ಅವನ ಪಿಕ್ಚರ್ಗಿಂತ ನಾನು ಚೆನ್ನಾಗಿ ಓಡಬೇಕು, ಅವನು ಹಾಳಾಗಿ ಹೋಗ್ಬೇಕು, ಅವನು ಫ್ಲಾಪ್ ಆಗಬೇಕು ಇರಲಿಲ್ಲ. ನಾನು ಅವ್ರಿಗಿಂತ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನಾ, ಅಥವಾ ಈ ಪಾತ್ರಕ್ಕೆ ನ್ಯಾಯ ಸಲ್ಲಕ್ಕೆ ಸಾಧ್ಯನಾ? ರಾಜ್ಕುಮಾರ್ ಮೀರಿಸಿ ನಾನು ಅಭಿನಯ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಬಟ್ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಸಲ್ಲಿಸ್ಬೋದಾ? ಅಷ್ಟೇ ನನ್ನ ಕತೆ. ನಿಮ್ಮೊಟ್ಟಿಗೆ ಹೇಗಿದ್ರು ಸರ್ ರಾಜ್ಕುಮಾರ್? ಸರ್ ಯುಗ ಪುರುಷ ಸರ್. ಆ ಮನುಷ್ಯನ ಹತ್ರ ಕಲಿಯೋದು ಭಾಳ ಇದೆ. ಅವ್ರಿಗೆ ಭೇದ ಭಾವ ಅನ್ನೋದು ಇರಲಿಲ್ಲ. ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿ ನಗುತ್ತಲಿದೆ. ಕೆಲವ್ರ ಮನೆಯಲ್ಲಿ ಇಷ್ಟಪಟ್ಟು ಕಳಿಸಿದ್ರು, ಕೆಲವ್ರ ಮನೆಯಲ್ಲಿ ಇವ್ರು ಕೇಳದೆ ಬಂದಿದ್ರು, ಎಲ್ಲ ಕಷ್ಟದಲ್ಲೇ ಇದ್ದು. ಸೊ ರಜನಿಕಾಂತ್ ಆಗ್ತಾನೆ ಅಂತ ಯಾರು ಕನಸು ಬಿದ್ದಿತ್ತು? ಒಂದು ದೊಡ್ಡ ಬಂಗ್ಲೆ ಕಟ್ಟಬೇಕು, ಇಂಪೋರ್ಟೆಡ್ ಕಾರ್ ತಗೋಬೇಕು ಅನ್ನೋ ಆಸೆ ಇರಲಿಲ್ಲ. ಒಂದು ಕಾರ್ ಬೇಕು ಅಷ್ಟು ಓಡಾಡಲಿಕ್ಕೆ, ಒಂದು ವಾಚ್ ಬೇಕು, 1,000 ರೂಪಾಯಿ ಆದ್ರೆ ಏನು, 1,00,000 ರೂಪಾಯಿ ಆದ್ರೆ ಒಂದೇ ಅಷ್ಟೇ. ಒಂದು ಜೊತೆ ಬಟ್ಟೆ ಬೇಕು, ಇನ್ನೇನು ಬೇಕು ನಿಮಗೆ? ಸಾಕು ಅನ್ನೋ ಸಿಕ್ಬಿಟ್ರೆ ಇನ್ನೇನು ಬೇಕು? ಆರ್ಥಿಕವಾದ ತೊಂದರೆ ಏನು ಬಂದಿಲ್ಲ ಸರ್. ಬರೋಕ್ಕೆ ಅವಕಾಶ ನಾನು ಕೊಡಲಿಲ್ಲ. ಈ ಸಿಕ್ಕಿದ್ದು ಅಷ್ಟೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹೆಚ್ಚಿಗೆ ಯಾಕೆ ಬೇಕು? ನಿರ್ಮಾಪಕರನ್ನ ಅನ್ನದಾತರು ಅಂತಂದಾಗ ಅನ್ನದಾತರ ವಿರುದ್ಧ ನಾನು ಹೇಗೆ ಹೋರಾಟ ಮಾಡಬಹುದಾ? ನಿನಗೆ ಅವಕಾಶ ಕೊಡಬೇಕಾದ ವಿರುದ್ಧನೇ ನೀನು ಯುದ್ಧ ಮಾಡ್ತೀಯಾ? ಹೇಗಿದು? ಭಾಳಷ್ಟು ವಿರೋಧ ಬಂತು, ಸಿನಿಮಾಗಳು ಇಲ್ಲದೆ ಆಯಿತು, ಅವಕಾಶಗಳು ಇರಲಿಲ್ಲ. ಅವಾಗ ಸಿನಿಮಾದಲ್ಲಿ ಆಕ್ಟಿಂಗ್ ಕಷ್ಟ ಆಯಿತು. ಈ ಕಾರಣಕ್ಕೆ